ಓ ಶುದ್ಧ ನಾವು ಹಾಡುವೆವು, ಶುದ್ಧ ನೀನೇ ಉನ್ನತ, ಶುದ್ಧ ಶುದ್ಧ ಎಂದೆಂದಿಗೂ ನಿನ್ನ ನಾಮ ಉನ್ನತ, ನಿನ್ನ ನಾಮ ಅತಿ ಶ್ರೇಷ್ಠ, ನಿನ್ನ ನಾಮವೇ ಮೇಲಾದುದು. ರಾಜತ್ವ ಅಧಿಕಾರ ಮಹತ್ವ ಪ್ರಭುತ್ವ ನಿನ್ನ ನಾಮವೇ ಮೇಲಾದುದು. ಹಲ್ಲೆಲೂಯಾ. ನೀವು ಹಾಡುವಾಗ ಪ್ರಾಕ್ಟಿಕಲ್ ಹಾಡ್ರಿ. ಹಾಡುವಾಗ ಏನೋ ಒಂದು ಫಿಲ್ಮ್ ಸಾಂಗ್ ಹಾಡಿದಾಗ ಹಾಡಬೇಡ್ರಿ, ಅಥವಾ ಜಾನಪದ ಗೀತೆ ಹಾಡಿದಾಗ ಹಾಡಬೇಡ್ರಿ, ಅಥವಾ ಪಾರ್ದಾನ ಹಾಡಿದಾಗೆ ಹಾಡಬೇಡ್ರಿ, ಅಥವಾ ಚಿತ್ರಗೀತೆ ಹಾಡಿದಾಗೆ ಹಾಡಬೇಡ್ರಿ. ಹಾಡ್ರಿ ರಿಯಾಲಿಟಿ. ಹಲೋ, ಹಾಡುವಾಗ ಅನುಭವಿಸಿರಿ. ನಿನ್ನ ನಾಮ ಉನ್ನತ, ನಿನ್ನ ನಾಮ ಅತಿ ಶ್ರೇಷ್ಠ, ನಿನ್ನ ನಾಮವೇ ಮೇಲಾದುದು. ಹಲ್ಲೆಲೂಯಾ. ಹಾಡಿರಿ. When you worship God, you are ministering unto the Lord. ನೀವು ಕರ್ತನನ್ನು ಏನು ಮಾಡ್ತೀರಿ? ಸೇವಿಸ್ತೀರಿ. Something will happen in the realm of the spirit. Something will happen. ನಿಮ್ಮ ಕಣ್ಣು ಯಾವಾಗ ತೆರೆಯಲ್ಪಡ್ತದೆ ಅಂತ ಹೇಳಿದ್ರೆ, ನೀವು ಯೇಸುವನ್ನು ಅಂಗೀಕಾರ ಮಾಡಿದ. ಇಲ್ಲ ಅಂತ ಹೇಳಿದ್ರೆ, ಕುರುಡನು ಕನ್ನಡಿ ನೋಡಿದಾಗ, ಕುರುಡನೆಷ್ಟೇ ಕನ್ನಡಿ ನೋಡಿದ್ರು ಅವನಿಗೆ ಬೋರ್ ಆಗ್ತದೆ, ಕಿರಿಕಿರಿ ಆಗ್ತದೆ. ಮಕ್ಕಳಿಗೆ ನೀವು ಹೇಳ್ತೀರಿ, ಮಕ್ಕಳೇ ಎವ್ರಿ ಡೇ 1 ಚಾಪ್ಟರ್ ಬೈಬಲ್ ಓದ್ಬೇಕಂತ, ಅವ್ರು ಓದ್ತಾರೆ. ನಿಮ್ಮ ಮಕ್ಕಳಿಗೆ ಇದೇ ರೀತಿ ಹೇಳ್ತೀರಿ, ಮಗಳೇ ಎವ್ರಿ ಡೇ 5 ನಿಮಿಷ ಕನ್ನಡಿ ನೋಡಿ ಹೋಗ್ಬೇಕು. ಮಗಳಿಗೆ ಕಣ್ಣು ಕಾಣುವುದಿಲ್ಲ, ಅವಳಿಗೆ ಏನಾದರೂ ಪ್ರಯೋಜನ ಇದೆ ಅದರಲ್ಲಿ? ಅವಳು ಏನಾದರೂ ಎಂಜಾಯ್ ಮಾಡ್ತಾಳ? ಮಾಡೋದಿಲ್ಲ. ಅವಳು ನೋಡ್ತಾಳೆ, ಯಾಕೆ ಮಮ್ಮಿ ಹೇಳಿದ್ದಾರೆ, ಇಲ್ಲದ್ರೆ ಮಮ್ಮಿ ಹೊಡೆಯುತ್ತಾರೆ. ಹಲೋ, ಇದ್ದೀರಾ ಇಲ್ಲಿ? ನೋಡ್ತಾರೆ. ಅದೇ ರೀತಿ ಬೈಬಲ್ ಓದುವುದನ್ನು ಓದಿರಿ. ಅಟ್ಲೀಸ್ಟ್ ಈ ಮೈಂಡ್ ಇದೆ ನೋಡಿ, ಮೆಮೊರೈಸ್ ತರ್ತದೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ. ಯೇಸು ಸ್ವಾಮಿ ಶಿಷ್ಯರಿಗೆ ಪ್ರೀಚ್ ಮಾಡುವುದು ಇದೆ, ಕುರುಡರಿಗೆ ಪ್ರೀಚ್ ಮಾಡಿದಾಗೆ ಮಾಡಿದ್ದು. ಮೂರುವರೆ ವರ್ಷ ಪ್ರೀಚ್ ಮಾಡಿದಲ್ಲ, ಆ ಕುರುಡರಿಗೆ ಪ್ರೀಚ್ ಮಾಡಿದವರು 12. ಯೇಸು ಸ್ವಾಮಿ ಹೇಳಿದ, ನನಗೆ ಹೇಳಲಿಕ್ಕೆ ಬಹಳ ಇದೆ, ಸದ್ಯಕ್ಕೆ ಅದನ್ನು ಹೊರಲಾರ್ರಿ. ಯಾವಾಗ ಸತ್ಯದ ಆತ್ಮನು ಬರುತ್ತಾನೆ, ನೀವೇನೆಲ್ಲ ಈ ಮೈಂಡಲ್ಲಿ ಕೇಳಿದಿರಲ್ಲ ಅದೆಲ್ಲ ನಿಮ್ಮನ್ನ ನೆನಪಿಗೆ ತರುತ್ತಾನೆ. ಆ ದಿವಸ ನೀವು ನೋಡುತ್ತೀರಿ. ಯಾವಾಗ ನೀವು ನೋಡುತ್ತೀರಿ, ನೀವು 3.5 ವರ್ಷ ಕಲಿತದ್ದು ಎಲ್ಲ ನಿಮ್ಮ ನೆನಪಿಗೆ ಬರುತ್ತದೆ. ರೈಟ್? ಈಗ ಫಾರ್ ಎಕ್ಸಾಂಪಲ್, ನಾನು ಸಿಂಗಾಪುರಿಗೆ ಹೋಗಿದ್ದೇನೆ. ನಾನು ಕೃಪಣ್ಣನಿಗೆ ಎಲ್ಲ ಸಿಂಗಾಪುರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಿಂಗಾಪುರದಲ್ಲಿ MRT ಇದೆ, ಕೆಳಗೆ ಬಿಲ್ಡಿಂಗ್ ಇದೆ, ಅಲ್ಲಿ ಒಂದು ದೊಡ್ಡ ಸಿಂಹ ಇದೆ, ಸೈಡಲ್ಲಿ ಒಂದು ಎಲ್ಲ ಇಡೀ ಸಿಂಗಾಪುರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಳ್ಳೆ ಮೈಂಡಲ್ಲಿ ಪಿಕ್ಚರ್ ಇದೆ, ಬಟ್ ನೋಡ್ಲಿಲ್ಲ. ಯಾವಾಗ ಅವರು ಹೋಗಿ ಸಿಂಗಾಪುರದಲ್ಲಿ ನೋಡಿದಾಗ, ಫಾಸ್ಟ್ ಇದೆಲ್ಲ ಹೇಳಿದ್ದು ನನಗೆ ಈಗ ನೆನಪಿಗೆ ಬರ್ತಾ ಉಂಟು, ಎಲ್ಲ ಹೇಳಿದ್ದಲ್ಲ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ನಾನು ಇಲ್ಲಿದ್ದುಕೊಂಡು ಅವರಿಗೆಲ್ಲವನ್ನು ತಿಳಿಸುವುದು, ದಟ್ ಇಸ್ ದ ಇನ್ಫಾರ್ಮೇಶನ್. ಹಲೋ, ಗೊತ್ತಾಗ್ತಾ ಇದೆಯಾ? ಬಟ್ ಅಲ್ಲಿ ಹೋದಾಗ ಅವನು ಪ್ರಾಕ್ಟಿಕಲ್ ನೋಡಿದ, ದಟ್ ಇಸ್ ದ ರೆವಲೇಷನ್. ಹಲೋ, ದೇವರ ವಾಕ್ಯವನ್ನು ಇನ್ಫಾರ್ಮೇಶನ್ ಆಗಿ ತೆಗೆದುಕೊಂಡಾಗ ನಿಮ್ಗೆ ಏನು ಸಿಗೋದಿಲ್ಲ. When you receive revelation, you will dwell in that. You will see, you will enjoy. Practical ನೀವು ಎಂಜಾಯ್ ಮಾಡುತ್ತೀರಿ.
ಪ್ರಾಕ್ಟಿಕಲ್ ನೀವು ನೋಡ್ತೀರಿ. ಇಲ್ಲಾದ್ರೆ ನಿಮ್ಮ ಪ್ರಾರ್ಥನೆ ಏನಿರ್ತದೆ ಗೊತ್ತುಂಟಾ? ದೇವರೇ ಕೊಡು 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 ಹಾಡ್ತೀರಿ, ನಾನು ಬಾಯಾರಿದ್ದೇನೆ, ಹಸಿದಿದ್ದೇನೆ. ಓಕೆ, ಬಾಯಾರಿದ ಜಿಂಕೆಯಂತೆ ನಿನ್ನ ನೀರಿಗೆ ಕಾಯುವೆ. ಕೃಪಣ್ಣ ಬನ್ನಿ, ಮೇಲೆ ಬನ್ನಿ. ಬೆಸ್ಟ್ ಕೃಪಣ್ಣ. ಮತ್ತೆ ಯಾರಿದ್ದಾರೆ? ಅನಿಲ್ ಬದರ್ ಬನ್ನಿ. ನಮ್ಮ ಗ್ಲಾನ್ ಬದರ್ ಇಲ್ಲಿದ್ದಾನೆ. ಬಾ, ಇಲ್ಲಿ ಬಾ, ಒಂದು ಬಾಟ್ಲಿ ನೀರು ತಾ. ಇವರ ಕಿವಿ ಮತ್ತೆ ಕಣ್ಣುಗಳನ್ನು ಬಂದ್ ಮಾಡ್ಬೇಕೀಗ. ಈಗ ನ್ಯಾಚುರಲ್ ಇದು. ಇವನ್ ಯಾರಾಗಿದ್ದಾನೆ? ಭಕ್ತ. ಉದಾಹರಣೆ ಆಯ್ತಾ? ಇವನು ನಿಮ್ಗೆ ಗೊತ್ತದು. ಇವನ್ ಯಾರು? ಈ ಸ್ವಾಮಿ, ರೈಟ್? ಈಗ ಇವನು ಹಾಡು ಹಾಡುತ್ತಾನೆ ಅಥವಾ ಪ್ರಾರ್ಥನೆ ಮಾಡುತ್ತಾನೆ. ಇವನಿಗೇನು ಬೇಕೀಗ? ನೀರು ಬೇಕು. ನೀರು ಕೊಡಿ ನನಗೆ ಬಾಯ. ತೆಕೋ ಕುಡಿ, ತೆಕೋ ಕುಡಿ, ತೆಕೋ ತೆಕೋ ಕುಡಿ, ಕುಡಿ ಕುಡಿ, ತೆಕೋ ತೆಕೋ ಕೊಡಿ. ಇಲ್ಲಿ ಕೇಳ್ರಿ, ಈ ಸ್ವಾಮಿ ಆಲ್ರೆಡಿ ಕೊಟ್ಟಿದ್ದಾನೆ, ರೈಟ್? ಆಲ್ರೆಡಿ ಕೊಟ್ಟಿದ್ದಾನೆ. ಇವನು ರಿಸೀವ್ ಮಾಡಲಿಕ್ಕೆ ಇವನ ಕಣ್ಣುಗಳು ಕಾಣುವುದಿಲ್ಲ. ಯಾಕಂದ್ರೆ ಎಷ್ಟು ಬಾಟ್ಲಿ ಅಲ್ಲಾಡಿಸಿದರು ಕಾಣುವುದಿಲ್ಲ. ತಕ್ಕೋ ತಕ್ಕೋ ಅಂತ ಎಷ್ಟು ಹೇಳಿದ್ರು ಕೇಳುವುದಿಲ್ಲ. ಯಾರು ಬಂದ್ ಮಾಡಿಬಿಟ್ಟಿದ್ದಾನೆ? ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಕಿವಿ ಮತ್ತು ಕಣ್ಣುಗಳನ್ನು ಬಂದ್ ಮಾಡಿಬಿಟ್ಟಿದ್ದಾನೆ. ಇವನಿಗೆ ಸ್ಪಿರಿಚುವಲಿ ಯಾವುದು ಕೂಡ ಅರ್ಥ ಆಗುವುದಿಲ್ಲ. ನ್ಯಾಚುರಲ್ ಎಲ್ಲ ನೋಡ್ತಾನೆ. ಓಕೆ, ಈಗ ಪ್ರೀಚಿಂಗ್ ಅಂತ ಹೇಳಿದ್ರೆ ಇವನ ಕಣ್ಣುಗಳನ್ನು ತೆರೆಯುವಂಥದ್ದು. ಕುಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರು ಬಾಜಲ ಒಂದು. ಥ್ಯಾಂಕ್ ಯು. ಸಿ, ಯಾವಾಗ ಸ್ಪಿರಿಚುವಲ್ ಕಣ್ಣುಗಳು ತೆರೆಯಲ್ಪಡ್ತವೆ, ಕಿವಿಗಳು ತೆರೆಯಲ್ಪಡ್ತವೆ, ಅವನು ಯಾವತ್ತು ಹೇಳಿದೆ ದೇವರೇ ಕೊಡು ಕೊಡು ಅಂತ ಹೇಳಿದಿಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿದ್ರೆ ರಿಸೀವ್ ಮಾಡುತ್ತಾನೆ. ಯೇಸು ಸ್ವಾಮಿ ಹೇಳಿದ, ಸತ್ಯದ ಆತ್ಮನು ಬಂದಾಗ, ಸತ್ಯದ ಆತ್ಮನು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೋದ ಮೇಲೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ, ರೈಟ್? ಐ ವಿಲ್ ಸೆಂಡ್ ಅನದರ್ ಕಂಫೋರ್ಟರ್. ಕಂಫೋರ್ಟರ್ ಅಂದ್ರೆ ಪರಕ್ಲಿತು. ಪರಕ್ಲಿತು ಅಂತ ಹೇಳಿದ್ರೆ ಸಂತೈಸುವಾತನು ಪವಿತ್ರ ಆತ್ಮ. ಬಟ್ ಲೋಕವು ಅವನನ್ನು ನೋಡದೆಯೂ ಕೇಳದೆಯೂ ಇರುವುದರಿಂದ ಅವನನ್ನು ಹೊಂದುವುದಿಲ್ಲ. ವರ್ಲ್ಡ್ ವಿಲ್ ನೆವರ್ ರಿಸೀವ್ ಹಿಮ್. ಅದನ್ನು ಹೇಳಿದ್ರು ನಾನು ಕೊಡುವುದಿಲ್ಲ ಅಂತ ಹೇಳಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲರದ್ದು ಹೊಂದುವಂತ ಪ್ರಾಬ್ಲಮ್, ಹೊಂದುವಂಥದ್ದು ಪ್ರಾಬ್ಲಮ್. ಅದಕ್ಕೋಸ್ಕರ ನೀವು ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ಮೆಡಿಟೇಟ್ ಮಾಡಬೇಕು. ವಾಕ್ಯ ಎಲ್ಲಿವರೆಗೆ ಮೆಡಿಟೇಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಆತ್ಮದಲ್ಲಿ ಬೆಳಕು ಆಗುವ ತನಕ ಅದನ್ನು ಮೆಡಿಟೇಟ್ ಮಾಡಬೇಕು. ಯಾವಾಗ ಬೆಳಕಾಗ್ತದೆ ನೀವು ನೋಡ್ತೀರಿ. ಓದಿರಿ ಒಂದು ವಚನವನ್ನು, 2 Peter 1:17 verse. 2 Peter 1:17 verse. ಹದಿನೆಂಟು 19 ಓದಿ. 19. ಇದಲ್ಲದೆ
ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ಓದ್ತಾ ಇದ್ದೀರಾ? ಎಲ್ಲರೂ ಓದಿರಿ. 1 2 3 ಗೋ. ಏನು ಅರ್ಥ ಆಗ್ತಾ ಇದೆ? ಇದಲ್ಲದೆ ಪ್ರವಾದನ ವಾಕ್ಯವು ನಮಗೂ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ. ಎಲ್ಲಿ? ಹೃದಯದ ಒಳಗೆಲ್ಲ. ಹೃದಯ ಅಂತ ಹೇಳಿದ್ರೆ ನಮ್ಮ ಸ್ಪಿರಿಟ್, ಇನ್ನರ್ ಮ್ಯಾನ್. ನಿಮ್ಮ ಹೃದಯದ ಒಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಬರುತ್ತೆ. ಅರುಣೋದಯ ಅಂದ್ರೆ ಬೆಳಕಾಗುವ ತನಕ, ಲೈಟ್. ಓಕೆ. ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಒಮ್ಮೆಲೆ ಬರುವುದಿಲ್ಲ. ಲಕ್ಷ್ಯ ಕೊಡುವುದಂದ್ರೆ ಪುನಃ ಪುನಃ ನೋಡುವುದು. ಎಲ್ಲಿವರೆಗೆ ನೋಡುವುದು? ಎಲ್ಲಿವರೆಗೆ ನಿಮಗೆ ಇನ್ನರ್ಲಿ ಬೆಳಕಾಗ್ತದೆ ಅಲ್ಲಿವರೆಗೆ ನೋಡುವುದು. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು, ರೈಟ್? ನೀವು ಒಂದು ವಚನವನ್ನು ಪುನಃ ಪುನಃ ಹೇಳಬೇಕು. ನಾನು ಪಾಪದ ಪಾಲಿಗೆ ಸತ್ತು. ಹೀಲಿಂಗ್ ಅಲ್ಲಿ ಡಿಫರೆಂಟ್. ಸಮ್ ಟೈಮ್ ದೇವರ ಸೇವಕನು ಅಭಿಷೇಕದಲ್ಲಿ ಹೀಲಿಂಗ್ ಪ್ರೇಯರ್ ಮಾಡಿದಾಗ ನೀವು ರಿಸೀವ್ ಮಾಡಿದ್ರೆ ಹೀಲ್ ಆಗ್ತೀರಿ. ವರ್ಡ್ ಆಫ್ ನಾಲೆಜ್, ವರ್ಡ್ ಆಫ್ ವಿಸ್ಡಮ್ ಆಪರೇಟ್ ಆದಾಗ ಹೀಲ್ ಆಗ್ತೀರಿ. ಕಾಪರೇಟಿಂಗ್ ಅನಾಯಿಂಟಿಂಗ್ ಎಲ್ಲಿದೆ ಆ ಏರಿಯಾದಲ್ಲಿ ಹೀಲ್ ಆಗ್ತೀರಿ. ಬಟ್ ಅದೆಲ್ಲ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಯಾವಾಗ ನಿಮ್ಮ ಒಳಗೆ ಓಪನ್ ಆಗ್ತದೆ ಅದು ಪರ್ಮನೆಂಟ್. ನೀವು ಪುನಃ ಸಿಕ್ ಬೀಳುವುದಿಲ್ಲ. ಸಿಕ್ನೆಸ್ ಬಂದರೂ ನೀವು ರೆಸಿಸ್ಟ್ ಮಾಡುತ್ತೀರಿ.